ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಧರ್ಮಸ್ಥಳದ ಈ ಹತ್ಯಾಕಾಂಡ, ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ನಂತರ ಧರ್ಮಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅಲ್ಲೊಂದಿಷ್ಟು ಜನ ನಿಗೂಢವಾಗಿ ಸಾವನ್ನಪ್ಪಿರುವವರು, ಅಲ್ಲಿ ಸಿಕ್ಕಿರುವಂತಹ ತಲೆಬುರುಡೆಗಳು, ಅಸ್ಥಿಪಂಜರ, ಮೂಳೆ, ಇವೆಲ್ಲದರ ಬಗ್ಗೆ ಸಮಗ್ರವಾದಂತಹ ತನಿಖೆ ಆಗ್ತಾ ಇದೆ. SIT ಕೂಡ ತನಿಖೆ ಮಾಡ್ತಾ ಇದೆ. ಇನ್ನು ಚಿನ್ನಯ್ಯ ಹೇಳಿಕೆಗಳನ್ನ ಕೂಡ ಪಡ್ಕೊಳ್ಳಲಾಗಿದೆ. ಶಿವಮೊಗ್ಗ ಜೈಲಲ್ಲಿರುವಂತಹ ಚಿನ್ನಯ್ಯ ಹೇಳಿಕೆ ದಿನ ದಿನಕ್ಕೂ ಕೂಡ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇರುವಂತಹ ಪ್ರಕರಣ ಧರ್ಮಸ್ಥಳದಲ್ಲಿ ಆದಂತಹ ಒಂದು ಕೊಲೆ ಇರಬಹುದು ಅಥವಾ ನಿಗೂಢವಾದಂತಹ ಸಾವು, ಅದು ಅವ್ರು ಮಾಡ್ಕೊಂಡಿರುವಂತಹ ಆತ್ಮಹತ್ಯೆನ ಅಥವಾ ಯಾರಾದರೂ ಕೊಲೆ ಮಾಡಿದ್ರ, ಅದು ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕು. ಇದೆಲ್ಲದರ ನಡುವೆ ಮಹಿಳಾ ಆಯೋಗ CM ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಪತ್ರದ ಮುಖಾಂತರ ಹೋಗಿ ಮನವಿ ಮಾಡಿಕೊಂಡಿರೋದು ಧರ್ಮಸ್ಥಳದಲ್ಲಿ ಆಗಿರುವಂತಹ ಈ ನಿಗೂಢ ಸಾವುಗಳೇನಿದೆ, ಇದರ ಬಗ್ಗೆ ಒಂದು ಸಂಪೂರ್ಣವಾದಂತಹ ತನಿಖೆಯಾಗಬೇಕು. ಅಲ್ಲಿ ಸತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿಸುವಂತಹ ಕೆಲಸ ಮಾಡಿಕೊಡಿ ಅಂದ್ರೆ ಅವರು ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಅದರ ಹೆಸರು ಬಂದು ಕೊಂದವರು ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ 3-4 ದಶಕಗಳಿಂದ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ವಿಚಾರ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರ ಇರಬಹುದು, ಕೊಲೆ ಇರಬಹುದು, ಬೇರೆ ಬೇರೆ ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುವಂತಹ ಕೆಲಸ ಮಾಡ್ತಾ ಇರೋದು. ಈಗ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಕೊಂದವರು ಯಾರು ಅನ್ನುವಂತಹ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರ ಬಳಿ ಹೋಗಿ ಮನವಿಯನ್ನ ಮಾಡ್ಕೊಂಡಿರೋದು. CM ಸಿದ್ದರಾಮಯ್ಯ ಅವರು ಕೂಡ ಸ್ಪಂದಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಜೊತೆಗಿದ್ದಾರೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಧರ್ಮಸ್ಥಳದ ವಿಚಾರ ನಾವು ಒಂದಷ್ಟು ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಇಲ್ಲಿ ನಮ್ಮ ವಿಚಾರ ಈಗ ಕೊಂದವರು ಯಾರು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಮಹಿಳಾ ಆಯೋಗ ಏನು ಸಿದ್ದರಾಮಯ್ಯ ಅವರ ಬಳಿ ಮನವಿ ಮಾಡಿಕೊಂಡಿದೆ, ನಾವು ಕೂಡ ಅದೇ ಅಭಿಯಾನವನ್ನ ನಡೆಸ್ತಾ ಇರೋದು. ಅಭಿಯಾನ ಅನ್ನೋದಕ್ಕಿಂತ ಅಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿದವರು ಯಾರು, ಅಂಥ ಪರಮ ಪಾಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು. ಅದರ ಜೊತೆಗೆ ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಒಂದು ರೀತಿಯ ಶವಗಳು, ಅದು ಯಾರ್ದು ಕೊಲೆನಾ ಅಥವಾ ಅಲ್ಲಿ ಬಂದು ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರ, ಇದೇ ನಿಟ್ಟಿನಲ್ಲಿ ಸ್ಪೀಡ್ ನ್ಯೂಸ್ ಕೂಡ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸರ್, ಸಿದ್ದರಾಮಯ್ಯ ಅವರ ಬಳಿ ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ, CM ಕೂಡ ಸ್ಪಂದಿಸಿದ್ದಾರೆ ಅಂತ ಹೇಳಿ ಮಹಿಳಾ ನಿಯೋಗ ಭೇಟಿ ಕೊಟ್ಟಿರೋದು. ಈ ವಿಚಾರ ಈಗ ಸಿದ್ದರಾಮಯ್ಯ ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿರೋದ್ರಿಂದ ಇದು ಯಾವ ಹಂತಕ್ಕೂ ಹೋಗುತ್ತೆ ಅಂತ ಹೇಳಿ ಸರ್. ಒಂದು ಇವರೇನು ಒಂದು ಕೊಂದವರು ಯಾರು ಅಂತ ಏನಿದೆ, ಇದು ಹಲವಾರು ಮಹಿಳಾ ಹೋರಾಟಗಾರ್ತಿಯರ ಒಂದು ಒಕ್ಕೂಟ ಅದು. ಸೊ ಇವರು ಮಹಿಳಾ ಆಯೋಗಕ್ಕೆ ಸಂಬಂಧ ಇಲ್ಲ, ಇದು ಆಯೋಗ ಅಲ್ಲ, ಇದು ಒಕ್ಕೂಟ, ಹೋರಾಟಗಾರ್ತಿಯರ ಒಕ್ಕೂಟ. ಇವರು ಎಲ್ಲರೂ ಸೇರಿ ಅವರು ಧರ್ಮಸ್ಥಳದಲ್ಲಿ ನಡೆದ ಬೇರೆ ಬೇರೆ ಹತ್ಯೆಗಳೇನಿವೆ, ಅತ್ಯಾಚಾರ ಏನಿದೆ, ಈ ಆರೋಪಗಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಭಾಳ ಕಾಲದಿಂದ. ಸೊ ಇವತ್ತು ಕೂಡ ಸಂಜೆ ಅವರು ದೀಪ ಹಚ್ಚೋಣ ಅನ್ನುವ ಮೂಲಕ ದೀಪ ಹಚ್ಚಲಿದ್ದಾರೆ. ಸೊ ಹಣತೆಯನ್ನು ಹಚ್ಚಲಿದ್ದಾರೆ. ಸೊ ದೀಪ ಹಚ್ಚುವುದು ಯಾಕೆ ಅಂದರೆ ಕವಿವಾಣಿ ಹೇಳಿದಂತೆ ಕತ್ತಲೆಯನ್ನು ಓಡಿಸ್ತೀವಿ ಅಂತಲ್ಲ, ಪರಸ್ಪರ ಮುಖಗಳು ಕಾಣಲಿ ಅಂತ. ನಮ್ಮ ಮುಖ ಇನ್ನೊಬ್ಬರಿಗೆ ನಮ್ಮ ಮುಖ ಕಾಣಬೇಕು. ಈಗ ಹಣತೆ ಹಚ್ಚುವ ಮೂಲಕ ಧರ್ಮಸ್ಥಳದಲ್ಲಿರುವ ಕರಾಳ ಮುಖಗಳು ಕಾಣಬೇಕಾಗಿದೆ. ಆ ಕರಾಳ ಮುಖಗಳು ಯಾವುವು, ಅತ್ಯಾಚಾರಿಯ ಮುಖಗಳು ಯಾವುದು, ಅಲ್ಲಿ ಎಲ್ಲಿ ಹುದುಗಿದ್ದಾರೆ ಅವರು ಹೊರಗೆ ಬರಬೇಕಾಗಿದೆ. ಸೊ ಆದ್ದರಿಂದ ಇವತ್ತು ಸಂಜೆ ಈ ಹಣತೆ ಹಚ್ಚುವುದಿದೆಯಲ್ಲ, ಇದು ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಏನು ಪ್ರತಿಯೊಬ್ಬರೂ ಕೂಡ ಇಂತಹ ಅತ್ಯಾಚಾರವನ್ನು ವಿರೋಧಿಸುವ ಜನ ಮನೆಯ ಎದುರು ಒಂದು ಹಣತೆಯನ್ನು ಹಚ್ಚಿ ಒಂದು ನಿಮಿಷ ಮೌನವಾಗೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ನಮ್ಮದು. ನಾನು ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸೊ ಇವರು ಮಹಿಳಾ ಹೋರಾಟಗಾರ್ತಿಯರು ನಿನ್ನೆ ಮುಖ್ಯಮಂತ್ರಿಗಳನ್ನು ನೋಡಿದರು. ಭಾಳ ಹೊತ್ತು ಅವರು ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದಾಗ ಏನೇನು ಆಗುತ್ತಿದೆ ಅನ್ನುವ ಅಂಶವನ್ನು ಕೂಡ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ರು. ಅದರ ಜೊತೆಗೆ 10 ಅಂಶಗಳ ಒಂದು ಹಕ್ಕೊತ್ತಾಯವನ್ನು ಕೂಡ ಅವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಒಂದು ಸೊ ಈ 10 ಅಂಶಗಳಲ್ಲಿ ಕೊಡುವ ಮೂಲಕ ಅವರು ಕೆಲವು ಸಂಶಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಹತ್ಯಾಕಾಂಡದ ವಿಚಾರ ಏನಿದೆ ಅದು ಹಾದಿ ತಪ್ಪಿಸುವ ಕೆಲಸ ಆಗ್ತಾ ಇದೆ ಅನ್ನುವ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರಂತೆಯೇ
ಅಂದರೆ ಏನು SIT ರಚನೆಯ ಸಂದರ್ಭದಲ್ಲಿ ಕೊಟ್ಟಂಥ ಆದೇಶ ಏನಿದೆ ಅದರ ವ್ಯಾಪ್ತಿಯನ್ನು ವಿಸ್ತರಿಸಬೇಕು ಅಂತ ಅದರಲ್ಲೇ ಬಟ್ ಆ್ಯಕ್ಚುಲಿ ಅದರಲ್ಲಿ ಇದೆ ಎಲ್ಲ ಪ್ರಕರಣಗಳನ್ನು ನೋಡ್ಬೋದು. ಬಟ್ ಇವರು ಏನು ಹೇಳ್ತಿದ್ದಾರೆ ಅಂತಂದರೆ ಸೌಜನ್ಯ ಪ್ರಕರಣ, ಆನೆ ಮಾವುತ ಮತ್ತು ಅವ್ರ ಸಹೋದರಿಯ ಪ್ರಕರಣ, ಪದ್ಮಲತಾ ಪ್ರಕರಣ, ಆ ಪ್ರಕರಣಗಳಲ್ಲಿ ಎಲ್ಲವನ್ನ ಹೆಸರಿಸಿ ಅದನ್ನು ತನಿಖೆಯ ಭಾಗವನ್ನಾಗಿಸ್ಬೇಕು ಅನ್ನುವುದು ಅವರ ಒತ್ತಾಯ. ಅದರ ಜೊತೆಗೆ ಅವರಿಗಿರುವ ಭಯ ಅಂದರೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಅಂತ. ಆ ಭಯ ಅವ್ರಿಗೆ ಭಾಳ ಕಾಡ್ತಾ ಇದೆ. ಯಾರೋ ರಾಜಕಾರಣಿಗಳು ಇದರ ಇಂಟರ್ಫಿಯರ್ ಮಾಡಿಬಿಟ್ಟು ಈ ಒಂದು ತನಿಖೆಯನ್ನು ಹಾದಿ ತಪ್ಪಿಸ್ಬೋದು, ಅದರ ಜೊತೆಗೆ ಮುಚ್ಚಿ ಹಾಕಿಸೋದಕ್ಕೆ ಯತ್ನ ಮಾಡ್ಬೋದು. ಸೊ ಅದು ಆಗಕೂಡದು ಅನ್ನುವ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಮಾಡಿದ್ದು. ಮುಖ್ಯಮಂತ್ರಿಗಳು ಇದನ್ನೆಲ್ಲ ಕೇಳಿ ಅವ್ರಿಗೆ ಒಂದು ಭಾಳ ಮುಖ್ಯವಾದ್ದು ಅಂತ ಅಂದರೆ ಏನು ಉಗ್ರಪ್ಪ ಸಮಿತಿಯ ವರದಿ ಏನಿದೆ ಆ ವರದಿಯನ್ನು ಅನುಷ್ಠಾನಗೊಳಿಸುವ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಕೊಟ್ಟಿದ್ದರೆ ಇಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಉಗ್ರಪ್ಪ ಸಮಿತಿ ವರದಿ ಏನು ಹೇಳುತ್ತೆ? ಉಗ್ರಪ್ಪ ಸಮಿತಿಯ ವರದಿ ಏನಿದೆ ಇಡೀ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಮಾಡಿ ಒಂದು ವಿಸ್ತೃತ ವರದಿಯನ್ನು ಕೊಡಲಾಗಿದೆ. ಸೊ ಅದು ಏನು ಸರ್ಕಾರವೇ ನೇಮಿಸಿದಂಥ ಕಮಿಟಿ ಅವರು ಅದರ ಪ್ರಕಾರ ಸುಮಾರು 477ಕ್ಕೂ ಹೆಚ್ಚು ಅನಾಮಧೇಯ ಹೆಣಗಳು, ಗುರುತಿಸಲಾಗದ ಹೆಣಗಳು ಅಲ್ಲಿ ಸಿಕ್ಕಿವೆ ಅನ್ನೋದನ್ನು ಹೇಳ್ತಾ ಹೋಗುತ್ತೆ ಆ ವರದಿ. ಅದ್ರ ಜೊತೆಗೆ ಇಡೀ ಅಲ್ಲಿ ನಡೆದದ್ದೇನಿದೆ ಅದು ನಾನು ಮೊದಲಿಂದ ಹೇಳ್ತಾ ಬಂದ ಹಾಗೆ ನೀಡ್ಲ್ ಆಫ್ ಸಸ್ಪಿಷನ್ ಅಥವಾ ಸಂಶಯದ ಮುಳ್ಳು ಅಂತ ನಾವು ಏನಂತೀವಿ ಅದು ಎತ್ತಲೋ ತೋರಿಸ್ತಾ ಆ ವರದಿಯನ್ನು ನೋಡಿದರೆ ಗೊತ್ತಾಗುತ್ತೆ. ಎತ್ತಲೋ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಅದು ಅಲ್ಲಿ ಯಾರು ಆಡಳಿತಗಾರರಿದ್ದಾರೆ, ಇನ್ನೊಬ್ಬರಿದ್ದಾರೆ, ಅವರ ತಪ್ಪುಗಳು ಕೂಡ ಅದರಲ್ಲಿ ಕಾಣೋ ಹಾಗೆ ಇದೆ. ಅದರಿಂದ ಅದು ಇಡೀ ಪ್ರಕರಣವನ್ನು ಒಂದು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯೋದಕ್ಕೆ ಮತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗೋದಕ್ಕೆ ಇದು ಬಹಳ ಮುಖ್ಯವಾದ್ದು. ಅದು ಉಗ್ರಪ್ಪ ಸಮಿತಿ ವರದಿಯನ್ನು ಅವರು ಒಪ್ಕೊಂಡ್ರು ಅಂತಂದರೆ ಈಗೇನು ಈ ಮಹಿಳೆಯರು ಬೇಡಿಕೆ ಇಟ್ಟಿದ್ದಾರೆ ಅದು ಎಲ್ಲವುದ್ರಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಅಂದರೆ ಸೌಜನ್ಯ ಪ್ರಕರಣದಿಂದ ಹಿಡಿದು ಆಗಿರೋ ಎಲ್ಲ ಪ್ರಕರಣಗಳೇನಿವೆ ಆ ಪ್ರಕರಣಗಳು ಅದರ ಅಡಿಯಲ್ಲಿ ಬಂದುಬಿಡ್ತವೆ. ಯಾಕಂದರೆ ಅದು ಉಗ್ರಪ್ಪ ಸಮಿತಿಯ ವರದಿಯಲ್ಲಿ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅವರು ಭಾಳ ಅಧ್ಯಯನ ಮಾಡಿಬಿಟ್ಟು ವರದಿ ಅವರಲ್ಲಿ ಹೋಗಿದ್ದಾರೆ, ಮಾತನಾಡಿಸಿದ್ದಾರೆ, ಜನರ ಅಭಿಪ್ರಾಯ ಪಡೆದಿದ್ದಾರೆ. ಸೊ ಅಲ್ಲಿರುವವರೆಲ್ಲ ಮಾಡಿದಂಥ ಸೈಂಟಿಫಿಕ್ ಆದಂಥ ವರದಿ ಅದು. ಸೊ ಅದರಿಂದ ಅದನ್ನು ಅನುಷ್ಠಾನಗೊಳಿಸಿದರೆ ಏನು ಅಲ್ಲಿ ಏನು ಪರದೆ ಬಿದ್ದಿದೆಯಲ್ಲ ಆ ಪರದೆ ಮೇಲೆ ಕೇಳುತ್ತೆ, ಸತ್ಯ ಅಂತ ಕಾಣುತ್ತೆ. ಕರೆಕ್ಟ್ ಸರ್, ಕರೆಕ್ಟ್. ನೋಡೋಣ ಸರ್, ಈಗ ಒಂದು ರೀತಿಯಲ್ಲಿ ಈ ಸಮಿತಿ, ಮಹಿಳಾ ಸಮಿತಿ ಹೋಗಿ CM ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡ್ರು. ಆ ಮನವಿಗೆ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹಾಗಾಗಿ ಏನಾಗಬಹುದು, ಜಯ ಸಿಗುತ್ತಾ ಹೇಗೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಅವರು ಇದರಲ್ಲಿ ಹೇಳ್ತಾರೆ. ಇದೊಂದು ನಾವು ಮಾಡ್ತೀನಿ, ಅವ್ರು ಹೇಳ್ತಾರೆ ಅಂತಂದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಿತ SIT ಏನು ರಚನೆ ಮಾಡಿದೆ ಸರ್ಕಾರ, ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ಅದೇ ಸಂದರ್ಭದಲ್ಲಿ SITಯ ತನಿಖೆಯ ವ್ಯಾಪ್ತಿ ಕೇವಲ ಈಚೆಗೆ ದಾಖಲಾದ ಸಾಮೂಹಿಕ ಹೆಣ ಉಳುವಿಕೆ ಅಂತ ಅಂತಾರೆ. ಅಂದರೆ ಈಚೆಗೆ ಅಂದರೆ ಎಲ್ಲಿಗೆ ಬರುತ್ತೆ. ಸೊ ಆ ಕ್ಲಾರಿಟಿ ಇಲ್ಲ ಅನ್ನುವುದು ಇವ್ರದ್ದು. ಇದು ಈಚೆಗೆ ನಡೆದಿರುವಂಥದ್ದು ಪ್ರಕರಣಗಳಷ್ಟೇ ಸೀಮಿತ ಮಾಡದೆ ಹಿಂದೆ ನಡೆದಿರುವ ಅವರು ಭಾಳ ಸ್ಪಷ್ಟವಾಗಿ ಹೆಸರು ಹೇಳ್ತಾರೆ. ಸೌಜನ್ಯ, ಪದ್ಮಲತಾ, ಮಾವುತ, ನಾರಾಯಣ, ಯಮುನಾ ಒಳಗೊಂಡಂತೆ ಇನ್ನಿತರ ಭೀಕರ ದೌರ್ಜನ್ಯ ಮತ್ತು ಕೊಲೆ ಪ್ರಕರಣಗಳ ತನಿಖೆಗೂ ವಿಸ್ತರಿಸಬೇಕು ಅಂತ ಅವ್ರು ಹೇಳೋ ಮೂಲಕ ಇನ್ನೊಂದು ಹೇಳ್ತಾರೆ, ಮೂಲ ಆದೇಶದಲ್ಲಿ ಈ ತನಿಖೆ ನಡಿಬೇಕು ಅನ್ನುವ ಆಶಯ ಇದೆ, ಆದರೆ ಅದರಲ್ಲಿ ಸ್ಪಷ್ಟತೆ ಇಲ್ಲ ಅನ್ನೋದು ಇವರು ಭಾಳ ಇದು. ಅದರ ಜೊತೆಗೆ ಅತ್ಯಂತ ಅನುಮಾನಾಸ್ಪದವಾಗಿದೆ ಈ ಘಟನೆಗಳ ನಡೆದ ಕೂಡಲೇ ನೊಂದ ಕುಟುಂಬಗಳ ಸದಸ್ಯರು ನೀಡಿದ ದೂರಿನಂತೆ ಅವುಗಳಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆದು ಅಪರಾಧಿಗಳ ಪತ್ತೆಯಾಗಿದೆ ಹೋಗಿದ್ದರ ಹಿಂದಿರುವ ವ್ಯವಸ್ಥಿತ ಕಾರಣಗಳಂದರೆ ಸೊ ಕೇವಲ ಈ ಪ್ರಕರಣ ತನಿಖೆ ಮಾಡೋದಲ್ಲ, ಹಿಂದೆ ತನಿಖೆ ಯಾಕೆ ವಿಫಲ ಆಯಿತು, ಯಾರು ಅದರ ಸತ್ಯ ಹೊರಗೆ ಬರುತ್ತೆ ತಡೆದ್ರು, ಅದರ ಕಲ್ಪ್ರಿಟ್ ಯಾರು ಜವಾಬ್ದಾರರು, ಅದನ್ನು ಕೂಡ ಹೊರಗೆ ಬರುವಂತೆ ಮಾಡಬೇಕು ಅನ್ನೋದು ಕೂಡ ಇವರ ಆಶಯ ಆಗಿದೆ. ಸೊ ಇಂಥ ಪ್ರಕರಣದಲ್ಲಿ ಅಪರಾಧಿಗಳನ್ನು ಶಿಕ್ಷೆಗೊಳಗಾಗದಂತೆ ರಕ್ಷಿಸಿದ ಸರ್ಕಾರಿ ಅಧಿಕಾರಿಗಳನ್ನು ಗುರುತಿಸಿ ಅವರ ಮೇಲೆ ಕಾನೂನು ಪ್ರಕಾರ, ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅಲ್ಲಿರುವ ಪೊಲೀಸ್ ಕೆಲಸ ಮಾಡಿದವರು
ಅದ್ರ ಜೊತೆಗೆ ಡಾಕ್ಟರ್ಸ್ಗಳು, ಪೋಸ್ಟ್ ಮಾರ್ಟಮ್ ಮಾಡಿದವರು, ಇದೆಲ್ಲ ಒಂದು ಬಹುದೊಡ್ಡ ಜಾಲ ಮತ್ತು ಷಡ್ಯಂತರ, ಯಾರನ್ನೋ ರಕ್ಷಿಸುವ ಸಲುವಾಗಿ ಇವರು ಮಾಡಿದ್ದು ಅಂತ. ಅದರಿಂದ ಇವರು ಒತ್ತಾಯ ಮಾಡ್ತಿರೋದು, ಯು ಶುಡ್ ಯಾರು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವ್ರನ್ನೂ ಒಳಪಡಿಸಿ, ಎದಕ್ಕೆ ಬನ್ನಿ ಅವ್ರನ್ನ ಪೊಲೀಸ್ ಸ್ಟೇಷನಲ್ಲಿ ಯಾವ ಕೆಲಸ ಮಾಡಿದ್ದಾನೆ, ಎಲ್ಲಿದ್ದಾನೆ ಅವನೀಗ, ಯಾರ ಆದೇಶದ ಮೂಲಕ ಮಾಡಿದ್ದಾನೆ. ಯಾಕಂದರೆ ಈಗಲೇ SIT ಒಳಗಿರುವ ಬೇರೆಯವ್ರ ಪರವಾಗಿ ಕೆಲಸ ಮಾಡಿ ಈಗ ಮಂಜುನಾಥ್ ಗೌಡ್ ನೇತಾಕಿದ್ದಾರೆ ಒತ್ತಡದ ಮೂಲಕ. ಇನ್ನು ಅದೇನು SIT ಇದ್ದಾಗಲೇ ಹಿಂಗೆ ಮಾಡ್ತಿರುವವರು, SITಯಲ್ಲಿ ಹೆಂಗೆ ಮಾಡ್ತಿದ್ದವರು, ಹಾಗಾದ್ರೆ ಹೆಂಗೆ ಮಾಡ್ತಿರ್ಬೋದು? ಪೊಲೀಸ್ ಸ್ಟೇಷನ್ ಅಂದರೆ ಆ ಪೊಲೀಸ್ ಸ್ಟೇಷನಲ್ಲಿ ಇರುವವರೆಲ್ಲ ಯಾರ ಆದೇಶದ ಮೂಲಕ ಕೆಲಸ ಮಾಡ್ತಿದ್ರು? ಅವ್ರ ಆದೇಶ ನೀಡೋ ಒಬ್ಬ ವ್ಯಕ್ತಿ ಇದ್ದಾರೆ ತಾನೆ, ಅವ್ರ ಮೂಲಕ ಮಾಡಿ ಅವ್ರನ್ನ ಎತ್ತಾಕ ಬರಬೇಕು. ಸೊ ಅದನ್ನು ಕೂಡ ಇವರು ಒತ್ತಾಯ ಮಾಡಿದ್ದಾರೆ. ಅದ್ರ ಜೊತೆಗೆ ಭಾಳ ಇನ್ನೂ ಕೆಲವು ವಿಚಾರಗಳನ್ನ ನಾನು ನಿಮಗೆ ಹೇಳಿದೆ. ಸೊ ಈ ಹಿಂದೆ ನಡೆದಿರುವ ಮಹಿಳೆಯರ ಮತ್ತು ನಾಗರಿಕರ ಮೇಲಿನ ಎಲ್ಲ ದೌರ್ಜನ್ಯ ಪ್ರಕರಣ ಅಂತಾರೆ. ಅಂದರೆ ಕೇವಲ ಹತ್ಯೆ ಮಾತ್ರ ಅಲ್ಲ, ಅಲ್ಲಿ ನಾಗರಿಕರ ಮೇಲೆ ಅಲ್ಲಿ ಹೊಡೆದಿದ್ದಾರೆ, ಬಡ್ದಿದ್ದಾರೆ, ಭೂಮಿಯನ್ನು ಕಿತ್ಕೊಂಡಿದ್ದಾರೆ, ಸಾಲ ಕೊಟ್ಬಿಟ್ಟು ಚಕ್ರ ಬಡ್ಡಿ ಹಾಕಿ ಗುಂಡಾಗಳನ್ನ ಬಿಟ್ಟು ಯಥಾಕ್ಸ್ಕೊಂಡು ಬಂದಿದ್ದಾರೆ. ಇಂಥ ಎಲ್ಲ ಪ್ರಕರಣಗಳನ್ನು, ಅದ್ರ ಜೊತೆಗೆ ನಾಪತ್ತೆ, ಅಸಹಜ ಸಾವು, ಅತ್ಯಾಚಾರ, ಕೊಲೆ ಪ್ರಕರಣ ಇವೆಲ್ಲವೂ ಕೂಡ ಒಳಗೊಳ್ಳಬೇಕು ಅನ್ನೋದಕ್ಕೆ ಈಗ ಅವರು ಸಹಿ ಸಂಗ್ರಹ ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಸಹಿ ಸಂಗ್ರಹ ಮಾಡಿ ಒತ್ತಾಯ ಹೇಳೋದಕ್ಕೆ ಇದಕ್ಕೆ ಮುಖ್ಯಮಂತ್ರಿಗಳು ಫೇವರೇಬಲ್ ಆಗಿ ಅಭಿಪ್ರಾಯ ಇದು ಮಾಡಿದ್ದಾರೆ, ರೆಸ್ಪಾಂಡ್ ಮಾಡಿದ್ದಾರೆ ಅನ್ನೋ ಮಾತನ್ನು ಈ ಹೋರಾಟಗಾರ್ತಿಯರು ಹೇಳ್ತಿದ್ದಾರೆ. ತೊಂದರೆ ಇಲ್ಲ, CM ಮೇಲೆ ನಂಬಿಕೆ ಇದೆ ಅಂತ. ನಮಗಿರೋ ನಂಬಿಕೆ ಕೂಡ ಅಷ್ಟೇ CM ಆ್ಯಂಡ್ ಪ್ರಣವ್ ಮೊಹಂತಿ ಮೇಲೆ, ಇಬ್ಬರ ಮೇಲೆ ಮಾತ್ರ ನಂಬಿಕೆ. ಅವರಿಬ್ಬರು ಏನಾದರೂ ಮಾಡಿದರೆ ಸತ್ಯ ಹೊರಗಡೆ ಬರುತ್ತೆ. ಇಲ್ದಿದ್ರೆ ಎಲ್ಲರೂ ಸೇರಿ ಎಲ್ಲ ಹಂತಗಳಲ್ಲಿ ಅದನ್ನು ಸಮಾಧಿ ಮಾಡ್ತಾರೆ, ಅನುಮಾನನೇ ಬೇಕಾಗಿ. ಕರೆಕ್ಟ್ ಸರ್. ನೋಡೋಣ ಸರ್ ಏನಾಗುತ್ತೆ ಅಂತ ಹೇಳಿ. ಈಗ ರಾಜಕೀಯ ವ್ಯಕ್ತಿಗಳ ಒಂದು ಒತ್ತಡನೋ, ಒಂದು ಕೈವಾಡದಿಂದನೋ ಈ ಪ್ರಕರಣ ಮುಚ್ಚೋಗಿಲ್ಲ ಅಂದರೆ ಸಾಕು. ಒಂದು ನ್ಯಾಯ ರೀತಿಯಲ್ಲಿ ಸೌಜನ್ಯ ಸೇರಿದಂತೆ ಬೇರೆ ಬೇರೆ ಹೆಣ್ಣುಮಕ್ಕಳಿಗೆ ದೌರ್ಜನ್ಯ ಆಗಿದೆ, ಅಲ್ಲಿ ಅತ್ಯಾಚಾರ ಆಗಿದೆ, ಬೇರೆ ಬೇರೆಯವರ ಕೊಲೆಗಳಾಗಿದೆ. ಸೊ ಅದೆಲ್ಲದರ ಬಗ್ಗೆ ಒಂದು ಸಮಗ್ರವಾದಂಥ ತನಿಖೆ ನಡೆಸಬೇಕಾಗುತ್ತೆ. ಅದಕ್ಕೊಂದು 72 ಘಟ್ಟಕ್ಕೆ ಬಂದು ನಿಂತಿದೆ, ಅನುಮಾನನೇ ಇಲ್ಲ. ಈಗ CM ಮೇಲೆ ಪ್ರೆಷರ್ ಇದೆ, ವಿಲ್ ಹ್ಯಾವ್ ಟು ಡೂ ಇಟ್. ಅದ್ರ ಜೊತೆಗೆ ನಾಡಿನ ಎಲ್ಲ ದೀಪಾವಳಿ ಸಂದರ್ಭದಲ್ಲಿ ಹೆಣ್ಮಕ್ಳೆಲ್ಲ ಹಣತೆ ಹಚ್ಚೋದಿದೆಯಲ್ಲ, ಐ ಬಿಲೀವ್ ದಟ್ ಟೈಪ್ ಆಫ್ ಪಾಸಿಟಿವ್ ರೆಸ್ಪಾನ್ಸ್ ಅದು ಸತ್ಯ ಹೊರಬರೋದು ಕಾರಣ ಆಗೇ ಆಗುತ್ತೆ. ಪ್ರಾರ್ಥನೆ, ಇಟ್ ವಿಲ್ ವರ್ಕ್, ಐ ಬಿಲೀವ್ ದಟ್. ಕರೆಕ್ಟ್ ಸರ್. ನೋಡೋಣ ಸರ್ ಏನಾಗುತ್ತೆ ಅಂತ.